ವಿರಾಮದ ನಂತರ ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ತುಮಕೂರು ಲೋಕ ಟಿಕೆಟ್, ಈ ಟಿಕೆಟ್ ಮೇಲೆ ಆರಂಭದಿಂದ ಸೋಮಣ್ಣ ಅವರ ಕಣ್ಣಿದೆ. ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಈಗ ಮಾಜಿ ಸಚಿವ ವಿ ಸೋಮಣ್ಣ. ಹಳೆಯ ಮುನಿಸೆಲ್ಲ ಮರೆತು ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ಇಬ್ಬರೂ ನಾಯಕರು ಕೂಡ ಭೇಟಿಯಾಗಿದ್ದಾರೆ. ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ನಾಯಕರ ಜಟಾಪಟಿ ಜೋರಾಗಿರುವಂತಹ ಸಂದರ್ಭದಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಬಿಎಸ್ವೈ ಅವರನ್ನ ಭೇಟಿಯಾದ್ರು ವಿ ಸೋಮಣ್ಣ. ದೆಹಲಿ ಲಾಬಿ ಆಯಿತು, ಈಗ ರಾಜ್ಯ ಮಟ್ಟದಲ್ಲಿ ಲಾಬಿ ಶುರುವಾಗಿದೆ. ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ಸೋಮಣ್ಣ ಬೇಡಿಕೆ ಇಟ್ಟಿದ್ದಾರೆ. ತಮ್ಮ ಮುನಿಸು ಮರೆತು ಸೋಮಣ್ಣ ಯಡಿಯೂರಪ್ಪ ಅವರನ್ನ ಭೇಟಿಯಾದರು. ಹಾಗಿದ್ರೆ ಮುಸುಕಿನ ಗುದ್ದಾಟದ ನಡುವೆ ಸಂಧಾನಕ್ಕೆ ಅಂತ ಬಂದ್ರ ಸೋಮಣ್ಣ. ಈ ಹಿಂದೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿತ್ತು. ಆ ಚರ್ಚೆಯಲ್ಲಿ ಯಡಿಯೂರಪ್ಪ ಇದ್ದದ್ದು ಮಾಧುಸ್ವಾಮಿ ಪರ. ಮಾಧುಸ್ವಾಮಿ ಅವರನ್ನ ಮನೆ ಕರೆಸ್ಕೊಂಡಿದ್ರು ಯಡಿಯೂರಪ್ಪ. ತುಮಕೂರಿಗೆ ಟಿಕೆಟ್ ನೀನ್ ಕೇಳು ಎನ್ನುವ ಸಲಹೆ ಕೊಟ್ಟಿದ್ರಂತೆ ಬಿಎಸ್ವೈ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಸೋಮಣ್ಣ ಮುನಿಸು ಮರೆತು ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ಕೊಡೋದು ಥರದ್ದು ಏನಾದ್ರು ಇದೆಯಾ ಸರ್? ನೀವೇನಾದರೂ ಅವ್ರಿಗೆ ಹೇಳಿದ್ದು, ಅವರು ನೀವೊಂದು ಹೆಜ್ಜೆ ಮುಂದೆ ಬಂದ್ರೆ ಅವರೊಂದು ಹೆಜ್ಜೆ ಮುಂದೆ? ಒಂದು ಹೆಜ್ಜೆ ಏನೇನು ಇಲ್ಲಪ್ಪ, ಎಲ್ಲ ಒಂದೇ ಹೆಜ್ಜೆ, ಎಲ್ಲ ನಡೀತಾ ಇರ್ತವೆ, ಏನೆಲ್ಲ ಆಗ್ತಾ ಇರ್ತದೆ. ಅದು ಒಂದು ಸತ್ಯ, ನಾವ್ಯಾರೂ ದೊಡ್ಡವರಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಕೂಡ 45 ವರ್ಷ ಮಣ್ಣೊತ್ತಿದ್ದೀವಿ. ರಾಜಕಾರಣದಲ್ಲಿ 6-7 ಜನ ಮುಖ್ಯಮಂತ್ರಿಗಳ ಜೊತೆಲಿ ಕೆಲಸ ಮಾಡಿದ್ದೀನಿ. ನನ್ನದೇ ಆದಂಥ ಅನುಭವ ಇದೆ. ಅದನ್ನು ಯಾವ ರೀತಿ ಚರ್ಚೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಿದೆ. ನನ್ನ ಭಾಷೆಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕಂಟ್ರೋಲ್ ಇದೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿದೆ. ಎಸ್ ಪ್ರಶಾಂತ್, ಸೋಮಣ್ಣ ಸೈಲೆಂಟ್ ಆಗಿ ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸ್ತಾ ಇರುವಂಥದ್ದು, ಈ ಬೆಳವಣಿಗೆಯನ್ನು ಹೇಗೆ ನೋಡ್ತಾ ಇದ್ರಿ? ಅಂದರೆ ರಾಜಕಾರಣದಲ್ಲಿ ಮುನಿಸು ಎಷ್ಟೊತ್ತು ಇರೋದಿಲ್ಲ, ಲಾಭ ನಷ್ಟಗಳ ಲೆಕ್ಕಾಚಾರ ಬಂದಾಗ. ಇದು ಹಾಗೇನಾ? ಬಹಳ ರಾಜಕಾರಣದಲ್ಲಿ ಇನ್ನೊಂದು ಕೂಡ ಇದೆ, ಅಂದರೆ ಭೇಟಿಯಾದ ತಕ್ಷಣ ಮುನಿಸು ಶಮನಗೊಳ್ಳುತ್ತೆ ಅಂತಕ್ಕಂಥದ್ದು ಕೂಡ ಏನಿಲ್ಲ. ಅಂದರೆ ಇಬ್ಬರು ಭೇಟಿಯಾದರೂ ವ್ಯಕ್ತಿಗಳು ಅದು ಭೇಟಿ ಚರ್ಚೆಗಳು ನಡೀತವೆ. ನೋಡಿ, 2 ಕ್ಯಾಂಡಿಡೇಟ್ ಪ್ರಿಡಾಮಿನೆಂಟ್ಲಿ ಕಾಣ್ತಾ ಇದ್ದಾರೆ. ಒಂದು ನೋಡಿ, ಮುದ್ದಹನುಮೇಗೌಡರು ಬಿ ಜೆ ಪಿಯಿಂದ ಟಿಕೆಟ್ ಕೇಳಿದರು. ಬಿ ಜೆ ಪಿಗೊಂದು ಆತಂಕ ಇದೆ, ವೋಟ್ ಬ್ಯಾಂಕ್ನ ದೃಷ್ಟಿಯಿಂದ ಒಕ್ಕಲಿಗರಿಗೆ ಕೊಟ್ಟರೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿಯಲ್ಲಿ ಒಂದು ರೀತಿಯ ಆಂಬಿಗ್ವಿಟಿ ಇತ್ತು. ಹೀಗಾಗಿ ಮುದ್ದಹನುಮೇಗೌಡರು ವಿಜೇಂದ್ರರಿಗೆ ಬಂದು ಕೇಳಿದರು, ನೋಡಿ ನನಗೆ ನೀವು ಟಿಕೆಟ್ ಕೊಟ್ಟರೆ ನಾನು ಬಿ ಜೆ ಪಿಯಲ್ಲಿ ಇರ್ತೀನಿ, ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ಬಿ ಜೆ ಪಿ ಟಿಕೆಟ್ ವಿಚಾರದ ಬಗ್ಗೆ ಏನು ಮುದ್ದಹನುಮೇಗೌಡರ ಹೆಸರು ಚರ್ಚೆ ಮಾಡಲಿಲ್ಲ. ಅವ್ರು ಕಾಂಗ್ರೆಸ್ಗೆ ಹೋದರು. ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ದಿದೆ. ಲಿಂಗಾಯತರಿಗೆ ಕೊಡ್ತಕ್ಕಂಥದ್ದು ಬಿ ಜೆ ಪಿ, ಜಿ ಎಸ್ ಬಸವರಾಜ್, ಮೊದಲು ಮಲ್ಲಿಕಾರ್ಜುನಯ್ಯ ಇದ್ದರು, ನಂತರ ಜಿ ಎಸ್ ಬಸವರಾಜ್ ಇದ್ದರು. ಅದರಲ್ಲೂ ನೊಣಬ ಲಿಂಗಾಯತರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಮೊದಲಿಂದ ತುಮಕೂರನ್ನು ನೊಣಬ ಲಿಂಗಾಯತರಿಗೆ ಕೊಡುತ್ತೆ. ಈ ಬಾರಿ ಏನಾಗಿದೆ ಅಂತಂದರೆ, ಈಗ ಜಿ ಎಸ್ ಬಸವರಾಜ್ ನಿಲ್ಲಲ್ಲ ಅಂದಾಗ ಅವ್ರು ಏನು ಹೇಳ್ತಿದ್ದಾರೆ, ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಂದು ಅಭ್ಯಂತರ ಇಲ್ಲ, ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ಟರೆ ನಾನು ವಿರೋಧ ಮಾಡ್ತೇನೆ. ಜಿ ಎಸ್ ಬಸವರಾಜರಿಗೂ ಕಾಂಗ್ರೆಸ್ಗೂ ಒಂದು ಆತ್ಮೀಯತೆ ಇದೆ ಮೊದಲಿಂದ ಕೂಡ, ಅವರು ಕಾಂಗ್ರೆಸ್ನಿಂದಲೇ ಬಂದವರು. ಹೀಗಾಗಿ ಎಲ್ಲಿ ಕಳೆದ ಬಾರಿ ರಾಜಣ್ಣ ಒಳ ಏಟು ಕೊಟ್ಟಿದ್ರು, ಅದು ಎಲ್ಲಿ ಈ ಬಾರಿ ಜಿ ಎಸ್ ಬಸವರಾಜ್ ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಆತಂಕ ಬಿ ಜೆ ಪಿಗಿದೆ. ಹೀಗಾಗಿ ಮಾಧುಸ್ವಾಮಿ ಹೆಸರನ್ನು ವಿಜೇಂದ್ರ ಮತ್ತು ಯಡಿಯೂರಪ್ಪ ಮೊದಲದಿಂದ ಇಟ್ಕೊಂಡಿದ್ರು. ಆದರೆ ಮಾಧುಸ್ವಾಮಿ ಅವರಿಗೆ ಒಂದು ಸಮಸ್ಯೆ ಇರತಕ್ಕಂಥದ್ದು, ಪಾರ್ಟಿ ಕಾರ್ಯಕರ್ತರಲ್ಲಿ ಮಾಧುಸ್ವಾಮಿ ಹೆಸರಿನ ಬಗ್ಗೆ ಬಹಳ ಉತ್ಸಾಹ ಇಲ್ಲ. ಇನ್ನೊಂದು ಕಡೆ ಸೋಮಣ್ಣ, ಈಗ ಅವ್ರಿಗೆ ನೋಡಿ ಎಲ್ಲಾದರೂ ಒಂದು ಕಡೆ ರಾಜಕೀಯ ಪುನರ್ವಸತಿಯನ್ನು ಕಲ್ಪಿಸಬೇಕು. ಹಿಂದೆ ಹೈಕಮಾಂಡ್ ಹೇಳಿತ್ತು ಅನ್ನುವ ಕಾರಣಕ್ಕೋಸ್ಕರ ಸೋಮಣ್ಣ ಹೋಗಿ ವರುಣದಿಂದ ನಿಂತರು, ಚಾಮರಾಜನಗರದಿಂದ ನಿಂತರು, 2 ಕಡೆ ಸೋತರು. ಒಂದು ರೀತಿ ಆ ಬಲಿದಾನಕ್ಕೆ ಈಗೊಂದು ಕೊಡುಗೆ ಬೇಕು. ಅದು ಬಲಿದಾನವಾಗಿರಲಿಲ್ಲ, ಅಂದರೆ ಅದನ್ನು ಸೋಮಣ್ಣ ಹೇಳ್ಕೊಂಡಿರೋದು ಬಲಿದಾನ ಅಂತ. ಸೋಮಣ್ಣ ಅವರು ಗೋವಿಂದರಾಜನಗರದಿಂದನೇ ನಿಂತಿದ್ರೆ ಏನೂ ಆಗ್ತಿರ್ಲಿಲ್ಲ. ಸ್ವಲ್ಪ ಜಾತಿಯ ಕಾರಣದಿಂದ ಅವ್ರಿಗೆ ಸಮಸ್ಯೆ ಆಗ್ತಿತ್ತು ಅನ್ನೋದು ಬಿಟ್ಟರೆ ಕೆಲಸ ತುಂಬ ಮಾಡಿದರು. ಈಸ್ ಅ ವೆರಿ ಆ್ಯಕ್ಟಿವ್ ಪೊಲಿಟಿಷಿಯನ್. ಈಸ್ ಎ 24/7 ಪೊಲಿಟಿಷಿಯನ್. ಅವರು ಬೆಳಿಗ್ಗೆ 5:30ಗೆ ಶುರು ಮಾಡಿದರೆ ರಾತ್ರಿವರೆಗೆ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಅವರೇ ಹೋಗಿ ಇಲ್ಲ ನಾನು ಚಾಮರಾಜನಗರಕ್ಕೆ ನಿಲ್ತೀನಿ ಅಂದಾಗ ಹೈಕಮಾಂಡ್ ಹೇಳ್ತು, ಬರೀ ಚಾಮರಾಜನಗರಕ್ಕೆ ಯಾಕೆ ನಿಲ್ತೀವಿ, ವರುಣಕ್ಕೂ ಕ್ಯಾಂಡಿಡೇಟ್ ಇಲ್ಲ, ವರುಣಕ್ಕೆ ನಿಲ್ಲಿ ಅಂತ ನಿಂತರು. 2 ಕಡೆ ಸೋತು ಹೋಗ್ಬಿಟ್ರು. ಈಗ ಸೋಮಣ್ಣ ಅವ್ರಿಗೆ ಅನಿಸ್ತಾ ಇದೆ, ನಾನು ರಾಜಕೀಯ, ಈಗ ಮಗನ ರಾಜಕೀಯ ಪುನರ್ವಸತಿ ಇನ್ನೊಂದು ಭಾಗ, ಅದು ಮುಂದೆ ಬರುತ್ತೆ. ಈಗ ನಾನು
ಜನಪ್ರತಿನಿಧಿ ಆಗದೇ ಇದ್ದರೆ ನನ್ನ ಮಗನನ್ನು ಹೇಗೆ ಸೆಟ್ಲ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸೋಮಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಲೋಕಸಭಾ ಟಿಕೆಟ್ ಕೊಡಿ, ತುಮಕೂರಿನಿಂದ ನಾನು ಗೆದ್ದು ಬರ್ತೀನಿ ಅಂತಕ್ಕಂಥದ್ದು. ಅಲ್ಲಿ ಅಡೆತಡೆ ಆಗ್ತಾ ಇರೋರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಅವರು ಒಪ್ಪಿದ್ರೆ ನನಗನ್ಸತ್ತೆ 90% ಸೋಮಣ್ಣ ಅವ್ರಿಗೆ ಸಮಸ್ಯೆ ಆಗಲ್ಲ. ಆದರೆ ಕೆಲವರು ಯಾರೋ ಹೇಳ್ತಾ ಇದ್ರು, ಯಡಿಯೂರಪ್ಪನವರಿಗೆ ಒಂದು ಹಂತದಲ್ಲಿ ಸಿ ಟಿ ರವಿ ಬಗ್ಗೆ ಆತ ಚಿಕ್ಕವನಿದ್ದಾಗಿಂದ ನೋಡಿದ್ದೀನಿ, ಸಿಟ್ಟು ಮಾಯ ಆಗ್ಬಿಡ್ಬೋದು, ಸೋಮಣ್ಣ ಅವ್ರ ಬಗ್ಗೆ ಮಾಯ ಆಗುತ್ತೋ ಇಲ್ವೋ ಅಂತ ಯಾರೋ ಯಡಿಯೂರಪ್ಪನವ್ರಿಗೆ ಹತ್ತಿರದ ಒಬ್ಬ BJP ನಾಯಕರು ನಂಗೆ ಮೊನ್ನೆ ಸಿಕ್ಕಾಗ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋದು. ನನಗನ್ಸುತ್ತೆ ನೋಡಿ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ಈ 2 ಹೆಸರಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಯಡಿಯೂರಪ್ಪನವರ ಅಭಿಪ್ರಾಯಕ್ಕೂ ಮನ್ನಣೆಯನ್ನು ಹೈಕಮಾಂಡ್ ಲಿಂಗಾಯತ ಕ್ಷೇತ್ರಗಳಲ್ಲಿ ಕೊಡುತ್ತೆ. ಸೋಮಣ್ಣನವರು ಕೂಡ ಮುನಿಸಿಕೊಳ್ಳದ ರೀತಿಯಲ್ಲಿ ನೋಡಿಕೊಳ್ಳಬೇಕಾದ ಜವಾಬ್ದಾರಿ BJP ಹೈಕಮಾಂಡ್ಗಿದೆ. ಯಾಕಂದರೆ ಈಗೇನಾದರೂ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂತಾದರೆ ಅವರು ಬೇರೆ ದಾರಿಯನ್ನು ಕೂಡ ಹುಡುಕೊಳ್ಬೋದು. ದಟ್ ಮೇ ಬಿ ಎ ಕಾಸ್ಟ್ಲಿ ಅಫೇರ್ ಫಾರ್ BJP. ಆ ಕಾರಣದಿಂದ ಈ ಚರ್ಚೆಗಳು ನಡೀತಾ ಇವೆ. ಅಂತಿಮವಾಗಿ ದಿಲ್ಲಿಯಲ್ಲಿ ಫೈನಲ್ ಆಗುತ್ತೆ. ನಿಜ, ನೋಡೋಣ. ಇನ್ನು ಈಗಾಗಲೇ ನಾವು ಗಮನಿಸಿದ್ವಿ, ಈಗಾಗಲೇ ಮೊದಲ ಪಟ್ಟಿಯಲ್ಲೇನು ಬಿಡುಗಡೆಯಾಯಿತು BJPಯಲ್ಲಿ ಟಿಕೆಟ್ ಹಂಚಿಕೆ. ಆ ಸಂದರ್ಭದಲ್ಲಿ ಫೈರ್ ಬ್ರ್ಯಾಂಡ್ ಸಂಸದರಿಗೆ BJP ಬಿಗ್ ಶಾಕ್ ಅನ್ನಿಸಿತು. ವಿವಾದಿತ 3 MPಗಳಿಗೆ ಟಿಕೆಟ್ ಮಿಸ್ ಆಯಿತು. ಪ್ರಜ್ಞಾ ಠಾಕೂರ್, ಪರಮೇಶ್ ವರ್ಮಾ, ರಮೇಶ್ ಬಿದುರಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಪಕ್ಷಕ್ಕೆ ಮುಜುಗರ ತಂದಿದ್ರು ಈ ಸಂಸದರು. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಈ 3 ಕೂಡ ಕೋಕ್ ಕೊಡಲಾಗಿದೆ. ವಿವಾದದಿಂದಲೇ ಹೆಸರಾದಂಥವರು 3 ಸಂಸದರು. ಪ್ರಜ್ಞಾ ಠಾಕೂರ್ ಬದಲಿಗೆ ಅಲೋಕ್ ಶರ್ಮಾಗೆ, ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಹೆಸರನ್ನ ಕೈಬಿಟ್ಟಂತಹ ಬಿಜೆಪಿ ರಮೇಶ್ ಬಿದರಿಗೂ ಕೂಡ ವಿವಾದಿತ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಟಿಕೆಟ್ ಮಿಸ್ ಆಗಿರುವಂಥದ್ದು. ಹಾಗಿದ್ರೆ ಈ ಮಿಸ್ ಆದಂತಹ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್, ವಿವಾದಾತ್ಮಕ ಹೇಳಿಕೆಗಳೇ ಈ ಎಲ್ಲರಿಗೂ 3 ಸಂಸದರಿಗೂ ಕೂಡ ಕಾಸ್ಟ್ಲಿ ಆಯ್ತಾ? ಅದೇ ಅವರಿಗೆ ಮುಳುವಾಯ್ತಾ? ಅದೇ ಕಾರಣಕ್ಕೆ ಅವರಿಗೆ ಮಿಸ್ ಆದ. ಈ ಕೆಲವರಿಗೆ ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟು ಒಂದು ರೀತಿ ವಾಚಾಳಿತನ ಅನ್ಬೇಕು ಅಥವಾ ಏನೇನೋ ಹೇಳಿಕೆಗಳನ್ನು. ಈಗ ರಮೇಶ್ ಬಿದೂರಿ ಮಾತನಾಡುವ ಭರದಲ್ಲಿ ಪಾರ್ಲಿಮೆಂಟಲ್ಲಿ ಡ್ಯಾನಿಶ್ ಅಲ್ಲಿಗೆ ಬಳಸಬಾರದ ಪದವನ್ನು ಬಳಸ್ಬಿಟ್ರು. ಅದು ದೊಡ್ಡ ವಿವಾದ ಆಯಿತು ಅನಗತ್ಯವಾಗಿ. ರಮೇಶ್ ಬಿದೂರಿ ಒಳ್ಳೆ ಸಂಸದ, ಕೆಲಸ ಮಾಡುವ ಸಂಸದ. ಆ್ಯಕ್ಚುಲಿ ಗುಜ್ಜರ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ದಿಲ್ಲಿಯಲ್ಲಿ ಯಾರೂ ಇಲ್ಲ. ರಮೇಶ್ ಬಿದೂರಿ ಆ ಸ್ಥಾನವನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ರು. ಆದರೆ ರಮೇಶ್ ಬಿದೂರಿ ಈಗ ತಮ್ಮ ಮಾತಿನ ಕಾರಣದಿಂದ ಸೀಟನ್ನು ಕಳ್ಕೊಂಡಿದ್ದಾರೆ. ಪ್ರಜ್ಞಾ ಠಾಕೂರ್ ಅಲ್ರಿ, ನೀವು ಸಂಸದರಾದ ಮೇಲೆ ನಾಥುರಾಮ್ ಗೋಡ್ಸೆ ದೇಶಭಕ್ತ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವ ಅಗತ್ಯ ಏನಿದೆ? ಎಲ್ಲರದ್ದು ಅನಗತ್ಯ ಹೇಳಿಕೆ, ಅನಗತ್ಯ. ಮತ್ತು ನೋಡಿ, ಒಂದು ಕಾನ್ಸ್ಟಿಟ್ಯೂಷನಲ್ ಇರಲಿ, ಒಂದು ಪೊಲಿಟಿಕಲ್ ಒಂದು ಪೊಸಿಷನ್ ಇರುತ್ತೆ. ನೀವು ಅನಗತ್ಯವಾಗಿ ಏನೇನೋ ಯೋಚನೆ ಮಾಡ್ತಾ ಅದನ್ನು ಬದಲಿಸಲಿಕ್ಕೆ ಹೋಗುವ ಪ್ರಯತ್ನವನ್ನು ಮಾಡಿದರೆ ಈ ರೀತಿ ಸೀಟ್ ಕಳ್ಕೊಳ್ಬೇಕಾಗತ್ತೆ. ಪ್ರಜ್ಞಾ ಠಾಕೂರ್ ಭೋಪಾಲ್ದಿಂದ ಕಳೆದ ಬಾರಿ ಭಾಳ ಫ್ಯಾನ್ಫೇರ್ನಿಂದ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು. ಈ ಬಾರಿ ಸೀಟ್ ಕಳ್ಕೊಂಡಿದ್ರು. ಪ್ರವೇಶ್ ವರ್ಮಾ, ಸಾಹಿಬ್ ಸಿಂಗ್ ವರ್ಮಾ ಪುತ್ರ, ಜಾಟ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ನಾಯಕತ್ವ BJPಯಲ್ಲಿ ಇರಲಿಲ್ಲ. ಮದನ್ ಲಾಲ್ ಖುರಾನ ಆದಮೇಲೆ ಸಾಹಿಬ್ ಸಿಂಗ್ ವರ್ಮಾ ಮುಖ್ಯಮಂತ್ರಿ ಆಗಿದ್ದವರು. ಅವ್ರ ಮಗನನ್ನು ಸಂಸದ ಮಾಡಲಾಗಿತ್ತು. ಅವರು ಕೂಡ ಅನಗತ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಸೀಟನ್ನು ಕಳ್ಕೊಂಡಿದ್ದಾರೆ. ಬರೀ ಹೇಳಿಕೆ ಇರಲ್ಲ ಭಾವನಾ, ಪ್ರತಿಮಾ, ಇದರಲ್ಲಿ ಆಂಟಿ ಇನ್ಕಂಬನ್ಸಿ ಅದು ಇರುತ್ತೆ, ಅದು ಚರ್ಚೆ ಆಗಲ್ಲ. ಇದರ ಪಾತ್ರ ದೊಡ್ಡದಾಗಿ ಕಾಣಿಸುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.